ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವಾಗ ಇಲ್ಲಿ ನಾವು ಎಲ್ಲಿ ರಾಜಮಂಡ್ರಿ ಬಂದಿದ್ವಿ. ಮತ್ತೆ ಏನೋ ನಮ್ಮ ಕೃಷ್ಣನ ಫೋಟೋ ನೋಡಿ, ಪ್ರತಿ ಒಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿ ಫೋಟೋ ಬರಬೇಕು. ಅದೇ ರೀತಿಯಾಗಿ ರಾಧಾಕೃಷ್ಣ ಈ ನಮ್ಮ ಪ್ರಕಾಶ್ ರಾಜಮಂಡ್ರಿ ಪ್ರಕಾಶ್ ರಾಜಮಂಡ್ರಿ ಅವರು ನನಗೆ ಈ ರಾಧಾಕೃಷ್ಣನ್ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಇರಬೇಕು ಮತ್ತು ರಾಧಾಕೃಷ್ಣನ್ ಫೋಟೋ ಇರಬೇಕು ಅನ್ನೋದೇ ನನ್ನ ಆಸೆ. ಸೈಲೆಂಟ್ ಮಾಡಿ. ತಗೊಳ್ಳಿ, ಬಾಕ್ಸಲ್ಲಿ ಇಟ್ಬಿಡಿ. ನನಗೆ ಗಿಫ್ಟ್ ಅಂದರೆ ದೊಡ್ಡ ಗಿಫ್ಟ್ ಅಂದರೆ ಇದೆ. ಇವಾಗ ನನಗೆ ರಾಯರ್ ಫೋಟೋ ಕೊಡೋದೊಂದು, ಆಮೇಲೆ ಈ ರಾಧಾಕೃಷ್ಣನ್ ಫೋಟೋ ಕೊಡೋದೊಂದು, ಇದು ನನಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ, ಕೃಷ್ಣನ್ ಫೋಟೋ, ಭಗವಂತನ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಈ ಹಣ್ಣುಗಳು, ಈ ಕಾಸುಗಳು, ಈ ಹಾರಗಳು, ಈ ಶಾಲ್ಗಳು, ಈ ಪೇಟಗಳು ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಇಷ್ಟ ಅಂದರೆ ಇವನೇನು ಕೊಡ್ತಾ ಇದ್ದಲ್ಲ, ಇದೇ ನನಗೆ ತುಂಬ ಇಷ್ಟ. ಇದನ್ನು ಬಿಟ್ಟರೆ ನನಗೆ ಬೇರೆ ಏನೂ ಬೇಡ. ನಿಮ್ಮ ಮನೆಗೆ ಬಂದಾಗ ಹೊಟ್ಟೆ ತುಂಬ ಊಟ ಕೊಡ್ತಿಲ್ಲ, ಅಷ್ಟು ಸಾಕು ನನಗೆ. ಇಲ್ಲಿ ನೋಡಿ, ಇವತ್ತು ರಾಯರ್ನ ಪೂಜೆ ಮಾಡೋದಕ್ಕೆ ಒಂದು ವಿಷಯ. ಇಲ್ಲಿ ಬನ್ನಿ. ಇವರು ಪ್ರಕಾಶ್ ರಾಜಮಂಡ್ರಿ ಅಂತಂದು ಪ್ರತಿಯೊಂದೊಂದು ಲೈವಲ್ಲೂ ಬರ್ತಿರ್ತಾರೆ. ನಾನು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡೋದನ್ನು ತಿಳಿಸ್ಕೊಟ್ಟೆ. ಇಲ್ಲಿ ನಾನು ರಾಯರಲ್ಲಪ್ಪ, ನಾನು ನಿಮ್ಮ ಹಾಗೆ ಮನುಷ್ಯ, ಇಲ್ಲಿ ನಿಮ್ಮ ಹಾಗೆ ಮನುಷ್ಯ ಅಂತ ಹೇಳಿದ್ದೆ. ಇವರಿಗೆ ತಿಳಿಸ್ಕೊಟ್ಟಿದ ಮೇಲೆ ಇವರಿಗೆ ಪವಾಡ ಆಗಿರೋದು ಅವರು ಬಾಯಿಂದನೇ ಹೇಳ್ತಾರೆ. ನೋಡಿ, ನಿಮಗೆ ಪವಾಡ ಆಯ್ತಾ? 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದೀನ. 9 ವಾರ ವ್ರತ ತಿಳಿಸ್ಕೊಟ್ಟೆ ಗುರುಜಿ. ನಾನು 1.5 year ಬ್ಯಾಕ್ ಗುಡಿಗೆ ಹೋಗಿದ್ದೆ. ನಾನು ಹತ್ರ ಬನ್ನಿ. ಈಗ ಗುಡಿ ಪೂಜಾ ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಗುರುಜಿ. ನಮ್ಮ ಪವಾಡ ಆಗಿದೆ. ನನ್ನ ಕಾಲಿಗೆ ದುಂಡೆ ಗಾಯ ಆಗಿದೆ, ಶುಗರ್ ಆಗಿ 2 ಬೊಟ್ಟಿ ಗಾಯ ಎಲ್ಲ ಕ್ಲಿಯರ್ ಆಗಿ. ಆ ಗಾಯ ಯಾವ ಥರ ಆಗಿತ್ತು ಅಂದರೆ, ಆ ಗಾಯ ನನಗೆ ಒಂಥರ ಇದು ಆಯಿತು. ಏನಾಯಿತು ಅಂದರೆ, ತೋರಿಸ್ತೀನಿ ನೋಡಿ ಇವಾಗ ಗಾಯ ಯಾವ ರೀತಿ ಆಗಿತ್ತು ಅಂತೇಳಿ. ಅಂಥ ಗಾಯ ಬೆರಳು ಕಟ್ಟಾಗಬೇಕೇನೋ ಆ ಥರ ಇತ್ತು. ಆ ಬೆರಳು ಕಟ್ಟಾಗುವಂಥದ್ದು ನನಗೆ ನಿಮ್ಮ ಪೌಡ ಹಂಚ್ಕೊಳ್ಳಿ. ಹಂಗೆ ಹೇಳಿ, 9 ವಾರ ವ್ರತ ಮಾಡೋದು ತಿಳಿಸ್ಕೊಟ್ಟಿದ್ದೆ. ಶುಗರ್ ಕಡಿಮೆ ಆಗಿದೆ, ಆರೋಗ್ಯ ಸರಿಯಾಗಿದೆ. ನಾನು ಗುರುಜಿ ಜೊತೆ ಮಂತ್ರಾಲಯ ಪಾದಯಾತ್ರೆ ಬಂದೀನಿ. ನಾನು 1-2 ಕಿಲೋಮೀಟರ್ ನಡೆಯೋಕ್ಕೆ ಮುಗಿಸಿದ್ದು. 9 ಕಿಲೋಮೀಟರ್ ಗುರುಜಾರ ಜೊತೆ ನಡೆದ್ರೆ ಕಾಲ್ಮೇನಿಲ್ಲ, ಏನಿಲ್ಲ, ಆರಾಮಾಗಿ ಬಂದಿದ್ದು. ದೊಡ್ಡ ಪೌಡ. ನಮ್ಮ ಮಿಸಸ್ಗೆ ಪ್ರಾಬ್ಲಮ್ ಇದೆ, ಎಲ್ಲ ಕ್ಲಿಯರ್ ಆಗಿದೆ. ಈ ಮನೆಗೆಲ್ಲ ಆರಾಮಿದೆ. ಶುಗರು ಜಾಸ್ತಿ, ಶುಗರ್ ಕಡಿಮೆ ಆಗಿದೆ ನೋಡಿ. ಶುಗರ್ ನಮ್ಮ ಡಾಕ್ಟರ್ ಹಿಂದೆ ಇದ್ದಾರೆ. ಅವರು ನಾನು 500 ಶುಗರ್ ಇತ್ತು, ಇಲ್ಲೇ ಇದ್ದಾರೆ ಪ್ರದೀಪ್ ನೋಡಿ. ಅವರು ಡಾಕ್ಟರ್ ಅಂತೇಳಿ ಪ್ರದೀಪ್ ಕುಮಾರ್ ಅಂತೇಳಿ, ಅವರು 500 ಶುಗರ್ ಇದೆ ಅಂತಲ್ಲ ಅಂತ ಹೇಳಿದ್ರು. ಅಡಿಷನಲ್ ತಂದು ಅವ್ರು ಬಿಟ್ಟರು. DSS ಗುರು ತಂದು 150 ಬಿಟ್ಟರು. ಈಗಿನೂ ಇನ್ನೂ ಕಡಿಮೆ ಆಗಿತ್ತು. ಅದು ಟ್ಯಾಬ್ಲೆಟ್ ಹಾಕಿಲ್ಲ, ಮುಂಜಾನೆ ಹಾಕಿಲ್ಲ, ನಿನ್ನೂ ಹಾಕಿಲ್ಲ. ಏನು ಟೆನ್ಷನ್ ಇಲ್ಲ. ಟ್ಯಾಬ್ಲೆಟ್ ಅಂದರೆ ಅದೊಂದಾದ್ಮೇಲೆ ಮತ್ತೆ ಮಗಂದು ಒಂದು ಎಜುಕೇಶನ್ ವಿಚಾರದಲ್ಲಿ ಮಗಂದು ಫೀಸ್ ಅವರೇ ಕಟ್ಟಾಕಿದ್ರು. ನೋಡಿ, ಹತ್ರ ಬನ್ನಿ, ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ನಿಮಗೆ. ಇವರು ಬೆರಳು ಈ ಥರ ಆಗಿತ್ತು, ಹೌದಲ್ವಾ? ಈ ಬೆರಳು ಹಿಂಗಾಗಿತ್ತು. ಇವಾಗ ಅಲ್ಲಿ ಅದೇ ಬೆರಳು ನೋಡಿ, ಅದು ಟಾರ್ಚ್ ಹೆಂಗೆ ಆರ್ಡರ್ ಮಾಡ್ತಿದ್ರಲ್ಲಿ, ಟಾರ್ಚ್ ಆನ್ ಮಾಡಿ ಅಲ್ಲ, ನಿಮ್ಮ ಫೋಟೋ ತೋರಿಸಿದ ನೋಡಿ. ಇವಾಗ ಅವ್ರಿಗೆ ಹೆಂಗಿದೆ ನೋಡಿ, ಸಂಪೂರ್ಣವಾಗಿ ಕಮ್ಮಿ ಆಗಿಲ್ವಾ ಇವಾಗ? ಹೊರ ಕಡಿಮೆ ಆಗಿದೆ, ಪೂರ್ತಿ ಕಮ್ಮಿ ಆಗಿದೆ. ಇದರಲ್ಲಿ ನೋಡಿ ಹೇಗಾಗಿದೆ. ಇದು ಆಫ್ ಮಾಡಿ, ಇಲ್ಲ ಇದನ್ನು ಆಫ್ ಮಾಡಿ, ಕಾಣಿಸುತ್ತೆ ನೋಡಿ. ಈ ಥರದಲ್ಲಿ ಇದ್ದಿದ್ದು ಅವ್ರಿಗೆ ಹಿಂಗಾಗಿರೋದು ಇವತ್ತು ಹಂಗಾಗಿದೆ. ಅದಕ್ಕೆ ಹೇಳ್ತಾ ಇರೋದು, ರಾಘವೇಂದ್ರ ಸ್ವಾಮಿ ಕ್ಲಿಯರ್ ಮಾಡಿದ್ದಾರೆ. ಇದು ಯಾರಲ್ಲ, ನಾನು ಇಲ್ಲಿ ರಾಯರಲ್ಲ, ನಾನು ಗುರುಗಳು ಅಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯ. ಇಲ್ಲಿ ನಾನು ನಿಮ್ಮ ಹಾಗೆ ಭಕ್ತ, ಇಲ್ಲಿ ರಾಯರ ಭಕ್ತ. ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು ಇಲ್ಲಿ ರಾಜಮಂಡ್ರಿಯಲ್ಲಿ ಇದ್ದೀವಿ. ಇಲ್ಲಿ ರಾಯರ ಮಠ ಇದೆ,
ಆದ್ರೆ ಜನಗಳಿಗೆ ಅಷ್ಟು ಗೊತ್ತಿಲ್ಲ ಅಂತ ಹೌದು, ಹೇಳಿದ್ರು. ಫೋನ್ ಸೈಲೆಂಟ್ ಮಾಡಿ. ಇಲ್ಲಿ ಇವರು ಡಾಕ್ಟರ್ ನೋಡಿ ಅವ್ರಿಗೂ ರಾಯರ್ ಅಂದ್ರೆ ಗೊತ್ತಿರ್ಲಿಲ್ಲ. ರಾಯರ್ ಅಂದ್ರೆ ಅಪ್ಪು ಮಾಡುಂತ ಆ ರಾಯರ್ ಅಂದ್ರೆ ಅವ್ರಿಗೂ ಗೊತ್ತಿರ್ಲಿಲ್ಲ ಅಂತೆ. ಇವತ್ತು ಅದ್ಭುತವಾಗಿ ಪವಾಡ ಮಾಡ್ತಾ ಇದ್ದಾರೆ ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಅವರು. ಪವಾಡ ಮಾಡ್ತಾ ಇರೋದು ರಾಯರ್ ಮಾತ್ರ. ಇಲ್ಲಿ ರಾಯರ್ ತರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ರಾಯರೇ ನಮಗೆ ಒಬ್ಬೊಬ್ರು ಮನೆಯಲ್ಲೂ ಒಬ್ರು ರಾಘವೇಂದ್ರ ಸ್ವಾಮಿ ಅವ್ರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಒಂದೊಂದು ಊರಲ್ಲ, ಒಂದೊಂದು ತಾಲೂಕು, ಒಂದೊಂದು ಡಿಸ್ಟಿಕ್ ಅಲ್ಲಿ, ಒಂದೊಂದು ರಾಜ್ಯಗಳಲ್ಲಿ ಎಲ್ಲ ಕಡೆ ಇವಾಗ ಆಲ್ರೆಡಿ ರಾಯರ್ ಯಾರಂತ ಗೊತ್ತು. ಆದ್ರೆ ನನ್ನ ಕಡೆಯಿಂದ ಏನಂದ್ರೆ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಗುರುಜಿ, ನಾವು ನಿಮ್ಗೆ ಫೋನ್ ಮಾಡಿಲ್ಲ ಬಾ ಅಂತ ಹೇಳಿ ನಾವು ನೀವೇ ಫೋನ್ ಮಾಡಿದ್ರು ನನಗೆ. ನಮ್ಮ ರಾಘವೇಂದ್ರ ಸ್ವಾಮಿ ಅವರು ರಾಧಾಕೃಷ್ಣ ಅನುಗ್ರಹದಿಂದ ನೀವೇ ನಮ್ಗೆ ಕಾಲ್ ಮಾಡಿ ನಾನು ಬರ್ತಾ ಇದ್ದೆ ಅಂತ ಹೇಳಿದ್ರಿ. ಆ ದೇವ್ರ ದಯದಿಂದ ನೀವು ನಿಮ್ಗೆ ಕರೆಸಿದ್ರೆ ಅವರು. ನಮ್ಮ ಅದೃಷ್ಟ ನೀವು ಬಂದಿದ್ದಕ್ಕೆ ನೋಡಿ. ನೀವು ಬಂದಿರಿ. 9 ಗುರುವಾರ ಮುಗೀತಂತೆ. ಅವ್ರಿಗೆ 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೆ. 9 ವಾರ ಮುಗೀತು. 9 ವಾರದಲ್ಲಿ ಪವಾಡನೂ ಆಯ್ತು. 9 ವಾರದಲ್ಲಿ ಶುಕ್ರವಾರ ದಿವಸ ನಾನು ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದಂತೆ. ಅದು ಹೇಗೆ ಏನು ಒಂದು ಗೊತ್ತಿಲ್ಲ ನನಗೆ. ಇವರು ನನ್ನ ಜೊತೆ ಪಾದಯಾತ್ರೆ ಮಾಡಿದ್ರು. ಅದಾದ್ಮೇಲೆ ವ್ರತ ತಿಳಿಸ್ಕೊಟ್ಟೆ, ಭಕ್ತಿಯಿಂದ ಪೂಜೆ ಮಾಡಿದ್ರು. ಇವತ್ತು ರಾಜಮಂಡ್ರಿ ಬೆಂಗಳೂರಿಂದ 850 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ನಾನು ಅವರು ಎಲ್ಲಿ ಕಳಿಸ್ಕೊಡ್ತಾರೋ ಅಲ್ಲಿಗೆ ಬರ್ತಾ ಇದ್ದೀನಿ. ನಾನು ಇಲ್ಲೇ ಅಂತಲ್ಲ, ಇವಾಗ ನೆಕ್ಸ್ಟ್ ಆಸ್ಟ್ರೇಲಿಯಾಗೂ ಹೋಗ್ತಾ ಇದ್ದೀನಿ, ಜರ್ಮನಿಗೂ ಹೋಗ್ತಾ ಇದ್ದೀನಿ. ಆದರೆ ರಾಯರ್ ಭಕ್ತರು ನಾವೆಲ್ಲ ರಾಯರ್ ಭಕ್ತರಲ್ಲ. ಇಲ್ಲಿ ನಾವೆಲ್ಲ ರಾಯರ ಮಕ್ಕಳು. ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದ ಅಲ್ಲಿ ಪಡ್ಕೊಂಡು ಬನ್ನಿ. ಇಲ್ಲಿ ನಾನು ರಾಯರಲ್ಲ, ರಾಯರಾಗೋಕ್ಕೂ ಆಗಲ್ಲ. ಆಯ್ತಲ್ಲಮ್ಮ? ಆದಿ ತೋರಿಸಿದ್ದಂದ್ರೆ ರಾಯರ್ ಅಲ್ಲಿ ಇದಾರಂತ ತೋರಿಸ್ಕೊಟ್ಟಿದ್ದೀನಿ. ಆದ್ರೆ ನಾನು ರಾಯರ್ ಆಗಕ್ಕಾಗಲ್ವೇ? ಗುರುಜಿ ಅಷ್ಟೆಲ್ಲ ಗುರುಜಿ, ಅಸಲು ನನ್ನ ಭಕ್ತನೇ ಅಲ್ಲ ಗುರುಜಿ. ನಾನು ಜೀರೋ ನಿಮ್ಮಿಂದ ನಾನು ಪೂಜೆ ಮಾಡಿದ ಸಕ್ಸಸ್ ಆಗಿದೆ ಗುರುಜಿ. ನಿಮಗೆ ಅಸಲು ದೇವರ ಗುಡಿಗೆ ಹೋಗಿ ನಮಸ್ಕಾರ ಸರಿ ಮಾಡೋದ್ರಿಂದ ಗುರುಜಿ ಇವತ್ತು ನಾನೇ 1 ಗಂಟೆ 2 ಗಂಟೆ ಪೂಜೆ ಮಾಡ್ತಿದ್ದ ಅಂತ ನೋಡಿ ನಿಮ್ಮ ಅನುಗ್ರಹ. ನಾವು ನಿಮ್ಗೆ ನೆಮ್ಮಿದ ಗುರುಜಿ ನಮ್ಮ ವ್ರತ ಹೇಳ್ಕೊಟ್ರಿ, ಏ ವಿಧಾನ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಟ್ಟಿ ಅಂತ ನಾವು ಸಕ್ಸಸ್ ಆಗಿದೆ ಗುರುಜಿ. ರಾಘಸ್ವಾಮಿ ಮಾಡಿದರೆ ಅದಾದ್ಮೇಲೆ ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ದೆ. ನಿಮ್ಮ ಹತ್ರ ನಾನೇನು ಕಾಸು ತಗೊಂಡಿದ್ದೀನಾ? ಕಾಸು ತಗೊಂಡು ಇಟ್ಕೊಂಡು ಯಾಕೆ ಬರ್ತಾರೆ ಗುರುಜಿ? ಸುಳ್ಳದು ಅಲ್ಲ. ನಾನು ಇಲ್ಲ ಇವ್ರು ಕಾಸಿಗೋಸ್ಕರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತಂದು ಹೇಳ್ತಾ ಇದ್ರು. ನಾನು ಯಾವ ಕಾಸಿಗೋಸ್ಕರ ಇಸ್ಕೊಂಡಿಲ್ಲ, ಯಾವ ಕಾಸಿಗೋಸ್ಕರ ಆಸೆ ಪಡೋನಲ್ಲ. ಇವ್ರು ಯಾವ ಇಲ್ಲೇ ಇದಾರೆ ನೋಡಿ. ಇದು ರಾಜಮಂಡ್ರಿ ಪ್ರಕಾಶ್ ಅಂತ ಹೇಳಿ. ಬೇಕಾದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ಅವ್ರನ್ನೇ ಬಂದು ಕೇಳ್ಬಹುದು. ನಮ್ಮೂರ ನಾನು ಒಬ್ಬನೇ ಇದ್ದೇನೆ ರಾಘವೇಂದ್ರ ಸ್ವಾಮಿ ಭಕ್ತರು. ನನಗೆ ಪೌಡಾಗಿ ನಾನು ಇನ್ನು ಯಾರಿಗೆ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿ ಪಡನೇ ಗೊತ್ತಿಲ್ಲ ಅವರಿಗೆ. ಆದ್ರೆ ಇನ್ನು ಮುಂದೆ ರಾಜಮಂಡ್ರಿಯಲ್ಲಿ ಇಲ್ಲಿ ಜನಸಾಗರ ಆಗ್ತಾರೆ ರಾಯರ ಭಕ್ತರು. ಅಷ್ಟು ಪವರ್ಫುಲ್ ಆಗಿ ಒಂದು ಎರಡಾಗಿದೆ, ಇವಾಗ 2 ಆಗಿದ್ದಾರೆ. ನೆಕ್ಸ್ಟ್ ನೋಡಿ 2 ರಿಂದ 4 ಆಗುತ್ತೆ, 4 ರಿಂದ 8 ಆಗುತ್ತೆ, 8 ರಿಂದ 16, 16 ಹಂಗೆ ಆಯ್ವಾ ನೋಡಿ. ಅದೇ ಪೊಲೀಸರು ಹೆಡ್ ಕಾನ್ಸ್ಟೇಬಲ್ ಸತ್ಯನಾರಾಯಣ ಅವ್ರು ಪೊಲೀಸರು ಬಂದ್ರು, ಇನ್ನೊಬ್ರು ಮೆಡಿಕಲ್ ಲಕ್ಷ್ಮಿ ಮೆಡಿಕಲ್ ಬಂದ್ರು. ಇನ್ನೂ ಜಾಸ್ತಿ. ನಾನು ಪ್ರತಿ ಒಬ್ಬೊಬ್ರು ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು, ಪ್ರತಿ ಒಬ್ಬೊಬ್ರು ಶಾಪಲ್ಲೂ ರಾಯರ್ ಫೋಟೋ ಬರಬೇಕು, ರಾಧಾಕೃಷ್ಣನ್ ಫೋಟೋ ಬರಬೇಕು. ಅದೇ ನನ್ನ ಆಸೆ. ಇವತ್ತು ನೋಡಿ ನನಗೆ ಎಷ್ಟು ಆನಂದವಾಗ್ತಾ ಇದೆ. ಭಗವಂತನ ಒಲಿಸ್ಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಇವತ್ತು ರಾಧಾಕೃಷ್ಣನ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯ್ತು ನನಗೆ. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಖರ್ಚು ಮಾಡಬೇಡಿ ಅಷ್ಟೇ. ಇದು ನೀವೇ ಇಟ್ಕೊಳ್ಳಿ ಅಣ್ಣ, ಆಯ್ತಾ? ಇದು ಖರ್ಚು ಮಾಡಬೇಡಿ. ಅವ್ರು ಇಟ್ಕೊಳ್ಳಿ, ಖರ್ಚು ಮಾಡ್ಕೊಬೇಡಿ. ಲಕ್ಷ ಗಂಟೆ ಆಗುತ್ತಲ್ಲ ದುಡ್ಡು ನಿಮಗೆ. ಪ್ರೀತಿ ಮೇಡಮ್ తీసుకోవాలి ಇಟ್ಕೊಳ್ಳಿ ಒಳ್ಳೆದಾಗುತ್ತೆ. ಇಲ್ಲಿ ನಾನು ಒಂದು ನೀವು ಗೌರವ ಕೊಡ್ತಾ ಇರೋದು ಇಲ್ಲಿ ರಾಯರಿಗೆ, ಇಲ್ಲಿ ನಮಗಲ್ಲ. ಅರ್ಥ ಆಯ್ತಲ್ವಾ? ನಾನು ಮಾಲೆ ಹಾಕಿದ್ದೀನಿ, ಆ ಮಾಲೆಗೆ ಈ ಕಾವಿ ಬಟ್ಟೆ ಹಾಕಿದ್ದೀನಿ, ಅದಕ್ಕೆ ಮಾತ್ರ. ಇದು ನೀವು ರಾಯರಿಗೆ ಆಶೀರ್ವಾದ ಕೊಡ್ತಾ ಇದ್ದೀರಾ. ರಾಯರ ಹತ್ರ ಆಶೀರ್ವಾದ ಕೊಡ್ತಾ ಇದ್ದೀರಾ, ನನ್ನ ಹತ್ರ ಅಲ್ಲ. ಇದು ನಾನು ರಾಯರಲ್ಲ. ಇಲ್ಲಿ ನಾನು ಅಪ್ಪ ತಂದೆ, ನಾನು ಏನೂ ತಪ್ಪು ಮಾಡಿಲ್ಲ. ಇದೆಲ್ಲ ನಿಮಗೆ ಆಶೀರ್ವಾದ ತಗೊಂತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ನಿಂತ್ಕೊಳ್ತಾ ಇದ್ದೀನಿ.
ಯಾಕಂದ್ರೆ ನಾನು ಬೇಡ ಅಂದ್ರೂ ನೀವು ಆಶೀರ್ವಾದ ತಗೊಂತೀರಾ, ನಾನು ಬೇಡ ಅಂದ್ರೂ ಪಾದ ಪೂಜೆ ಮಾಡ್ತೀರಾ, ನಾನು ಬೇಡ ಅಂದ್ರೂ ನೀವು ಮನೆ ಕರೆದು ನನಗೆ ಊಟ ಹಾಕ್ತೀರಾ. ಇನ್ನು ನಾನು ಹೆಂಗ್ ಬೇಡ ಅಂತ ಅನ್ನಕ್ಕಾಗತ್ತೆ ನಿಮ್ಗೆ? ನಾನು ಪಾದ ಪೂಜೆ ಮಾಡಿ ಅಂತ ಎಲ್ಲಿ ಹೇಳಲ್ಲ, ಯಾರಿಗೂ ಹೇಳಲ್ಲ ನಾನು. ನಿಮ್ಗೆ ಪವಾಡ ಆಗುತ್ತೆ, ನೀವು ಮಾಡ್ತೀರಾ. ನಮ್ಮ ಮನಸ್ಸಿಂದ ನಮ್ಗೆ ಆನಂದ ಆಗಿದೆ, ಆನಂದ ಆಗಿದೆ, ನಿಮಗೆ ಪವಾಡ ಆಗಿದೆ. ನೀವು ಕರೆದು ಪಾದ ಪೂಜೆ ಮಾಡ್ತಾ ಇದ್ದೀರಾ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ನಾನು ಪಾದ ಪೂಜೆ ಮಾಡಿ ಪಾದ ಪೂಜೆ ಅಂತ ಮಾಡಿ ಎಲ್ಲಿ ನಾನು ಕೇಳ್ಕೊಂಡಾಗಿಲ್ಲ. ನೀವು ಕರೆದು ನಿಮಗೆ ಪವಾಡ ಆಗಿದೆ, ನಿಮ್ಗೆ ಅನುಗ್ರಹ ಆಗಿದೆ, ನೀವು ಕರೆದು ನನಗೆ ಪಾದ ಪೂಜೆ ಮಾಡ್ತಾ ಇದ್ದೀರಾ. ಬಟ್ ನಾನು ಎಲ್ಲಿ ಪಾದ ಪೂಜೆ ಮಾಡು ಅಂತ ಯಾರಿಗೂ ಹೇಳಿಲ್ಲ. ನಾನು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ. ನಾನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀನಿ ಎಲ್ಲಿಂದ ಹೋಗ್ತಾ ಇದ್ದೀನಿ ಅಂತೇಳಿ. ನಾನು 4800 ಕಿಲೋಮೀಟರ್ ಅಯೋಧ್ಯೆವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ಅಂದರೆ ನಿಮ್ಮೆಲ್ಲರಿಗೋಸ್ಕರ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್.